ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಚೈತ್ರ ಮಾರುತಿ ಅಫಿಷಿಯಲ್. ಇವಾಗ ನಾನು ಸ್ಟಡಿ ಟಿಪ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 1 ಮಂತ್ ಇದೆ, PUC ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಬರ್ತಿದ್ದಾವೆ. SLC PUC ಆಲ್ಮೋಸ್ಟ್ ಎಲ್ರಿಗೂ ಹೇಗೆ ಓದಬೇಕಪ್ಪ ಏನು ಅಂತ ಕನ್ಫ್ಯೂಷನ್ ಇರುತ್ತೆ. ಇಷ್ಟು ದಿವಸ ಸಿಲೆಬಸ್ ಏನು ಓದಿಲ್ಲ, ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ ಇರುತ್ತೆ. 1 ಮಂತಲ್ಲೇ ರಿಕವರ್ ಮಾಡ್ಕೋಬೋದಾ? ಈಗೂ ಕಾಲ ಮಿಂಚಿಲ್ಲ. ಆ ಥರ ಅದನ್ನೇ ಹೇಗೆ ರಿಕವರ್ ಮಾಡ್ಕೊಂಡು ಹೇಗೆ ಓದಬೇಕು ಟಿಪ್ಸ್ ನಿಮಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಮೇಯ್ನಾಗಿ ಬಂದುಬಿಟ್ಟು ಲಾಂಗ್ ಆನ್ಸರ್ಸ್, 1 ಮಾರ್ಕ್ ಕ್ವೆಶನ್ಸ್, 2 ಮಾರ್ಕ್ ಕ್ವೆಶನ್ಸ್ ಇವೆಲ್ಲ ಇರುತ್ತೆ. ಲಾಂಗ್ ಆನ್ಸರ್ಸ್ ಹೇಗೆ ನೆನ್ಪಿಟ್ಕೋಬೇಕು, 2 ಮಾರ್ಕ್ಸ್ ಕ್ವೆಶನ್ಸ್ ಹೇಗೆ ನೆನ್ಪಿಟ್ಕೋಬೇಕು. ಓದಿದ್ದೆಲ್ಲ ಏನಪ್ಪ ಮೆಮೊರಿನೇ ಇಲ್ಲ, 5 ನಿಮಿಷದಲ್ಲಿ ಮರ್ತೋಗ್ತಿದೆ. ಬೆಳಗಿನ ಜಾವ ಎದ್ದು ಓದಿದ್ರು ಮರ್ತೋಗಿದ್ದೀನಿ, ನೈಟ್ ಓದಿದ್ರು ಮರ್ತೋಗ್ತಿದೆ. ಎಷ್ಟೆಲ್ಲ ಓದ್ತೀನಿ, ಎಷ್ಟು ಕಷ್ಟಪಡ್ತೀನಿ ಎಲ್ಲ ಮರ್ತೋಗ್ತಿದೆ. ಹೇಗೆ ಅದು ನೆನ್ಪಿಟ್ಕೊಳೋದು? ಎಕ್ಸಾಮ್ ಪಾಸ್ ಆದರೆ ಸಾಕು, ಮತ್ತು ಡಿಸ್ಟಿಂಕ್ಷನ್ ಬರಲೇಬೇಕು. ನಾನು ಚೆನ್ನಾಗಿ ಓದಬೇಕು ಅನ್ನೋರಿಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ಕೊಡ್ತೀನಿ. ಲಾಂಗ್ ಆನ್ಸರ್ಸ್ ಹೇಗೆ ನೆನ್ಪಿಟ್ಕೊಳೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಟಿಪ್ಸ್ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.